ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ಯಮ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ಕಳೆದ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಒಳ್ಳೆ ಆರೋಗ್ಯದಿಂದ ಈ ಹೊಸ ಮುಂಜಾನೆ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವರ ಕೃಪೆ ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುತ್ತೇನೋ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಒಳ್ಳೆ ನಿದ್ರೆ ಮಾಡುವಂತೆ ಸಹಾಯ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ನಿದ್ರೆ ಇಲ್ಲದೆ ಎಷ್ಟೋ ಜನ ತಮ್ಮ ಸಮಯನ ಕಳೀತಾರೆ. ಆದರೆ ದೇವರು ಹೇಳ್ತಾರೆ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 4ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು ಎಂಬುದಾಗಿ ಮಾಡುವೆನು. ಯಾಕಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿರುವಂತೆ ನೀನು ಕಾಪಾಡುತ್ತೆ. ಆಮೀನ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೀತಿ ಉಳಿದ ಮಕ್ಕಳೇ, ಎಷ್ಟೋ ಜನರಿಗೆ ನಿದ್ದೆ ಇಲ್ಲದೆ ತಮ್ಮ ಕೆಲಸ ಕಾರ್ಯದಲ್ಲಿ ಅವ್ರು ತೊಡಗುತ್ತಾರೆ. ನಿದ್ದೆ ದೇವರು ಹೇಳ್ತಿದ್ದಾರೆ, ದಾವೀದನ ನೋಡ್ತಾ ಹೇಳ್ತಿದ್ದಾರೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಆಮೇಲೆ ಯಾಕಂದ್ರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿರುವಂತೆ ನೀನು ಕಾಪಾಡುತ್ತೆ. ಆಮೇಲೆ ದಾವೀದನ ಹೇಳ್ತಾರೆ, ದೇವರೇ ನೀನು ನನ್ನ ಸಂಗಡ ಇರ್ತೀಯ, ನಾನು ಮಲಗುವಾಗಲೂ ನೀನು ನನ್ನ ಸಂಗಡ ಸುರಕ್ಷಿತವಾಗಿ ಕಾಪಾಡ್ತಿ, ನನಗೆ ಒಳ್ಳೆ ನಿದ್ರೆಯನ್ನ ಕೊಡುವಂಥ ದೇವರಾಗಿದೆ ಎಂಬುದಾಗಿ ದಾವೀದನ ಹೇಳ್ತಾರೆ. ಹೌದು ಪ್ರೀತಿ ಮಕ್ಕಳೇ, ಅದೇ ತರ ಧರ್ಮೋಪದೇಶ ಕಾಂಡ ನೋಡೋದಾದ್ರೆ 12ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತಾರೆ, ಆದರೆ ನೀವು ಯೊರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಸ್ಥವಾಗಿ ಕೊಡುವ ಆ ದೇಶದಲ್ಲಿ ದೇವರು ಹೇಳ್ತಾರೆ, ಯೆಹೋವನಲ್ಲಿ ದಾಟುವಾಗ ನೀವು ಎಲ್ಲವನ್ನು ನಿಮ್ಮ ಮನೆ ಎಲ್ಲವನ್ನು ಕಾಪಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ನೋಡಿ ಪ್ರೀತಿ ಮಕ್ಕಳಲ್ಲಿ ಹೇಳ್ತಾರೆ, ನೋಡಿ, ಆದರೆ ನೀವು ಯೊರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಸ್ಥವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರು ಇಲ್ಲದಂತೆ ಯೆಹೋವನು ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ್ದೀನಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಯೊರ್ದನ್ ಹೊಳೆ ದಾಟುವಾಗ ಎಷ್ಟೋ ಜನ ಅವರು ಸಾಯ್ತಾ ಇದ್ರು, ಆದರೆ ದೇವರವರನ್ನ ಸುರಕ್ಷಿತವಾಗಿ ಕಾಪಾಡ್ತೀನಿ ಎಂಬುದಾಗಿ ದೇವ್ರ ವಾಗ್ದಾನ ಮಾಡಿದ್ದೇನೆ. ಅವ್ರ ಜೀವಿತದಲ್ಲಿ ಅವ್ರ ಮನೆಯಲ್ಲ ನಿರ್ಭಯವಾಗಿ ನಿಮ್ಮನ್ನು ಕಾಪಾಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಮಗೆ ಸಮಯದಲ್ಲಿ ನಿದ್ರೆ ಬರದೆ ದೇವರೇ ನನ್ನ ಜೀವಿತ ಯಾಕೆ, ಎಷ್ಟೋ ಕುಟುಂಬಗಳಲ್ಲಿ ನಿದ್ರೆ ಇಲ್ಲದೆ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ನಮಗಾದರೂ ದೇವರು ಮಾತ್ರವೇ ತನ್ನ ಜನರನ್ನು ಸುರಕ್ಷಿತವಾಗಿ ನೋಡಿ ಮತ್ತು ಶುಭ್ರವಾಗಿ ನಮ್ಮನ್ನು ಜೀವಿತದಲ್ಲಿ ನಡೆಸುವಂತಹ ದೇವರಾಗಿದ್ದಾನೆ. ಎಷ್ಟೋ ಜನಗೆ ನಿದ್ರೆ ಇಲ್ಲ, ಸಮಸ್ಯೆಯಲ್ಲಿದ್ದಾರೆ. ಬರೀ ಹಣದ ಸಮಸ್ಯೆದಲ್ಲಿರ್ಬೋದು, ನಿದ್ರೆ ಇಲ್ಲದೆ ತಮ್ಮ ಅನಾರೋಗ್ಯದಲ್ಲಿ ಬೀಳ್ತಾ ಇದ್ದಾರೆ. ಆದರೆ ದಾವೀದನು ಹೇಳ್ತಾನೆ, ದೇವರೇ ನೀನು ನನ್ನ ಸಂಗಡ ಇರುವಾಗ ನಾನು ಯಾವಾಗಲೂ ಸುರಕ್ಷಿತವಾಗಿ ನಿದ್ರೆ ಮಾಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಿದ್ರೆಯನ್ನ ಕಾಲ ಕಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರು ನಮಗೆ ಒಳ್ಳೆ ನಿದ್ರೆ ಕೊಟ್ಟಿದ್ದಾರೆ. ಬೆಳಿಗ್ಗೆ ಜಾವನ ನೀವು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿ ಎಂಬುದಾಗಿ. ಅದೇ ತರ ದಾವೀದನ ಬರೆದ ಕೀರ್ತನೆ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನೋಡೋದಾದ್ರೆ, ಯೆಹೋವನು ನನ್ನನ್ನು ಕಾಪಾಡುವನಾಗಿದ್ದಾನೆ. ನೋಡಿ, ಯೆಹೋವನು ನಮ್ಮನ್ನು ಕಾಪಾಡುವನಾಗಿದ್ದಾನೆ, ಮತ್ತೆ ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ಕಾಪಾಡುವಂಥ ದೇವರು, ನಮ್ಮನ್ನು ಎಚ್ಚರಿಸುವಾಗಿ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಗಳ ತಂದೆ ದೇವರು, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡು ದೇವರೇ, ಒಳ್ಳೆ ನಿದ್ರೆಯನ್ನ ರಾತ್ರಿಯಲ್ಲಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಡಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ದಾವೀದನ ವಾಕ್ಯ ಹೇಳಿದ ಹಾಗೆ ನಾನು ನಿದ್ರೆಯಲ್ಲಿರುವಾಗಲೂ ಯೆಹೋವನು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತೇನೆ ಎಂಬುದಾಗಿ ಹೇಳುವ ಹಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಒಳ್ಳೆ ನಿದ್ರೆ ಕೊಡು. ಎಷ್ಟೋ ಜನರಿಗೆ ಎಷ್ಟೋ ಸಮಸ್ಯೆ ಇದೆ ದೇವರೇ, ನಿದ್ರೆ ಇಲ್ಲದೆ ಜೀವಿತ ಕಾಲ ಕಳೀತಾರೆ. ಆದರೆ ಅವ್ರಿಗೆ ಒಳ್ಳೆ ನಿದ್ರೆ ಕೊಡು, ಅವ್ರಿಗೆ ಶಾಂತಿ ಸಮಾಧಾನ ಕೊಡು. ಪ್ರೀತಿರುವ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ, ಜೀವ ತಂದೆ, ಆಮೇನ್.